ಇವತ್ತಿನ ಮಧ್ಯಾಹ್ನದ ಶಾಂತಿ ಸಭೆಗೆ ನಮ್ಮ ಯಾವ ಹಿಂದೂಪರ ಸಂಘಟನೆಗಳಾಗ್ಲಿ ಅಥವಾ ನಮ್ಮ ಹಿಂದೂಪರದ ಯಾವ ಕಾರ್ಯಕರ್ತರಾಗ್ಲಿ ನಾವ್ಯಾರು ಕೂಡ ಮಧ್ಯಾಹ್ನದ ಸಭೆಗೆ ನಾವ್ಯಾರು ಕೂಡ ಹೋಗ್ತಾ ಇಲ್ಲ. ಕಾರಣ ಒಂದು, ನಿನ್ನೆ ಈ ಘಟನೆ ಆದ್ಮೇಲೆ, ಮೊನ್ನೆ ಏನು ಕಲ್ಲು ತೂರಾಟ ಆಯ್ತು ಗಣಪತಿ ಮೇಲೆ, ಆ ಘಟನೆ ಆದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತ ಹೇಳಿಕೆಗಳಾಗ್ಬೋದು, ಅಥವಾ ಈ ರಾಜ್ಯದ ಅಸಮರ್ಥ ಗೃಹ ಸಚಿವ ಕೊಡ್ತಾ ಇರೋ ಹೇಳಿಕೆ ಆಗ್ಬೋದು, ಅಥವಾ ನಿನ್ನೆ ಕೊಟ್ಟಿರುವಂತ ಉಸ್ತುವಾರಿ ಸಚಿವರ ಹೇಳಿಕೆ ಆಗ್ಬೋದು, ಈ ವಿಷಯದಲ್ಲಿ ನಮ್ಗೆ ಯಾರಿಗೂ ಕೂಡ ಒಂದು ಸ್ವಲ್ಪನೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವರು ಮಾಡ್ತಿರೋದು ಈ ಶಾಂತಿ ಸಭೆ ಪ್ರಚಾರಕ್ಕಾಗಿ, ಅಥವಾ ಈ ಶಾಂತಿ ಸಭೆ ಮಾಡ್ತಾ ಇರೋದು ಅವರ ಒಂದು ಜವಾಬ್ದಾರಿಯಿಂದ ನುಳ್ಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಬಿಟ್ರೆ, ಇದರಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅಥವಾ ಇದರಿಂದ ಇವ್ರೇನೋ ನಮ್ಮ ಪರವಾಗಿ ಅಥವಾ ಹಿಂದೂ ಸಮಾಜದ ಪರವಾಗಿ ನಿಲ್ತಾರೆ ಅನ್ನೋ ಯಾವುದೇ ವಿಶ್ವಾಸ ಇಲ್ದೇ ಇರೋ ಕಾರಣದಿಂದ ನಾವ್ಯಾರು ಕೂಡ ಇವತ್ತು ಆ ಶಾಂತಿ ಸಭೆಗೆ ಹೋಗ್ಬಾರ್ದು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿದೀವಿ. ಅಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅವ್ರನ್ನೇ, ಯಾರಿಗೋಸ್ಕರ ಸಭೆ ಮಾಡ್ತಾ ಇದಾರೆ, ಏನಕ್ಕೋಸ್ಕರ ಸಭೆ ಮಾಡ್ತಾ ಇದಾರೆ? ಘಟನೆ ಮುಗ್ದೋದ್ಮೇಲೆ, ಒಂದು ಮೊನ್ನೆ ಆಗಿರೋಂತ ಘಟನೆ ಆದ್ಮೇಲೂ ಕೂಡ ಏನೋ ಒಂದೆರಡು ಕಲ್ಲು ತೂರಿದಾರೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡುವಂತದ್ದಾಗ್ಬೋದು, ಅಥವಾ ಇದ್ಯಾವುದೋ ಒಂದು ಸಣ್ಣ ಘಟನೆ ಅಂತ ಹೇಳ್ಬೋದು, ಅಥವಾ ಇನ್ನು ಇವ್ರಿಗೆ ಏನಾಗಿದೆ ಅನ್ನೋ ಒಂದು ಕ್ಲಾರಿಟಿನೇ ಇಲ್ಲ, ಯಾರು ತೂರಿದ್ದಾರೆ ಅನ್ನೋ ಕ್ಲಾರಿಟಿನೇ ಇಲ್ಲ ಉಸ್ತುವಾರಿ ಸಚಿವರಿಗೆ. ಅವರು ಶಾಂತಿ ಸಭೆ ಕರೆದು ನಮ್ ಜೊತೆ ಡಿಸ್ಕಸ್ ಮಾಡೋಂಥದ್ದು ಏನಿದೆ, ಆ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಆ ಸಭೆಗೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದೀವಿ. ನಾವು ಹೋಗೋದಿಲ್ಲ. ಅಲ್ಲ, ನಾನು ಅದನ್ನೇ ನಮ್ಮ ಪ್ರಶ್ನೆ. ನೀವು ಈ ಘಟನೆ ಆಗಕ್ಕೆ ಬಿಡಬಾರ್ದು. ಈ ಘಟನೆ ಆಗಕ್ ಬಿಡದಂತೆ ನೀವು ಘಟನೆ ಎಲ್ಲ ಆದ್ಮೇಲೆ, ನೀವು ನಮ್ಮ ಒಂದು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಾದ್ಮೇಲೆ ಸಭೆ ಮಾಡುವಂತ ಔಚಿತ್ಯ ಏನಿದೆ? ಸಭೆ ಮಾಡುವಂತ ಆ ಸಂದರ್ಭ ಯಾಕೆ ತಂದ್ಕೋಬೇಕು ಅನ್ನೋದು ಅಷ್ಟೇ ನಮ್ಮ ಪ್ರಶ್ನೆ. ನಾವು ನಾಳೆ ಏನ್ ನಿರ್ಧಾರ ಮಾಡಿದೀವಿ ಅದೇ ರೀತಿ ಇವತ್ತು ಬಂದಕ್ಕೆ ಕರೆ ಕೊಟ್ಟಿದ್ವಿ. ಇವತ್ತು ಬಂದು ಅತ್ಯಂತ ಯಶಸ್ವಿಯಾಗಿದೆ. ಬರೀ ಮದ್ದೂರು ಪಟ್ಟಣದಲ್ಲ, ಇಡೀ ಮದ್ದೂರು ತಾಲೂಕಿನಾದ್ಯಂತ ಇರುವಂತ ಎಲ್ಲಾ ಹೋಬಳಿಗಳಲ್ಲೂ ಕೂಡ ಎಲ್ಲಾ ಅಂಗಡಿಗಳ ಮುಚ್ಚಿ ಒಂದು ಒಳ್ಳೆ ರೀತಿಯಲ್ಲಿ ಇಡೀ ಸಮಾಜ ನಮ್ಮ ಪರವಾಗಿ ನಿಂತು ಒಂದು ಬೆಂಬಲವನ್ನ ಇವತ್ತು ಕೊಟ್ಟಿದೆ. ಆ ದೃಷ್ಟಿಯಿಂದ ನಾಳೆ ನಾವೇನ್ ತೀರ್ಮಾನ ಮಾಡಿದೀವಿ, ಒಂದು ಸಾಮೂಹಿಕ ಗಣಪತಿ ವಿಸರ್ಜನೆ, ಆ ವಿಷಯವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರಣ್ಣ ಅವರು ಮತ್ತು ನಮ್ಮ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕಣ್ಣ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಅಶ್ವಥ್ ನಾರಾಯಣ ಅವರು, CT ರವಿ ಅವರು, ಎಲ್ಲರೂ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ನಾಳೆ ಮದ್ದೂರು ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಏನ್ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನೆ ಇದೆ, ಅದ್ರ ಸಿದ್ಧತೆಗಳೇನ್ ಬೇಕು ಅದ್ರ ಕಡೆ ನಾವು ಗಮನವನ್ನ ಕೊಡ್ತಾ ಇದೀವಿ. ನಾವು ಇವತ್ತು ನಮ್ಮ ಸ್ಥಳೀಯ ಮುಖಂಡರಾದ SP ಸ್ವಾಮಿ ಅವರ ನೇತೃತ್ವದಲ್ಲಿ ಈಗಷ್ಟೇ ಹೋಗಿ IG ಅವ್ರನ್ನ ಭೇಟಿ ಮಾಡಿದೀವಿ. ಭೇಟಿ ಮಾಡಿ ನಾವು ಯಾವ ಮಾರ್ಗದಿಂದ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿಂದ ಹೋಗ್ತೀವಿ, ಯಾವ ಕೆರೆಗಳಲ್ಲಿ ನಾವು ಗಣಪತಿಯನ್ನ ವಿಸರ್ಜನೆ ಮಾಡ್ತೀವಿ, ಅಷ್ಟು ಮಾಹಿತಿಯನ್ನ ನಾವು ಕೊಟ್ಟು ಬಂದಿದ್ದೇವೆ. ಮುಂದಿನ ಕ್ರಮ ಅವ್ರೇನು ಹೇಳ್ತಾರೆ ಆ ರೀತಿಯಲ್ಲಿ ನಾವು ಕೂಡ ಪೊಲೀಸರಿಗೆ ಸಹಕಾರ ಕೊಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತೀವಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಶುರು ಆಗುತ್ತೆ. ನಾವೆಲ್ಲಾ ತಾಲೂಕಿನಾದ್ಯಂತ ಇರುವಂತ ಎಲ್ಲಾ ಗಣಪತಿಗಳನ್ನ ಬೆಳಿಗ್ಗೆ 10 ಗಂಟೆಗೆ ಈ ಮದ್ದೂರು ಪಟ್ಟಣಕ್ಕೆ ಬರೋದಕ್ಕೆ ಕರೆ ಕೊಟ್ಟಿದ್ವಿ. ಮುಂದಿನ ವಿಷಯವನ್ನ ನಮ್ಮ SP ಸ್ವಾಮಿ ಅವರು ಮಾತಾಡ್ತಾರೆ. ಪ್ರತಿಭಟನೆ ಭಾಗಿಯಾದವರ ಮೇಲೆ ಎಫ್ಐಆರ್ ಆಗಿದೆ, ಮಹಿಳೆಯರ ಮೇಲೆ ಕೂಡ ಎಫ್ಐಆರ್ ಆಗಿದೆ, 500 ಜನ ಎಫ್ಐಆರ್ ಆಗಿದೆ. 500 ಜನರ ಮೇಲೆ ಎಫ್ಐಆರ್ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಗೆ ನಿನ್ನೆ ಮಾಹಿತಿ ಕೊಟ್ಟಿದ್ದು 25 ಜನನ ಗುರುತಿಸಿದೀವಿ. ಅದ್ರಲ್ಲಿ 21 ಜನನ ಅರೆಸ್ಟ್ ಮಾಡಿದೀವಿ. ಅಲ್ಲ, ನಾವು ಇದನ್ನೇನು ಒಂಥರ ಆಶ್ಚರ್ಯವಾಗಿ ಏನ್ ನೋಡೋದಿಲ್ಲ. ನಮ್ಗೆ ಖಂಡಿತ ನಿನ್ನೆನೆ ಅನ್ಸಿತ್ತು ಇವರು ಇವತ್ತು ನಾಳೆ ಆದ್ಮೇಲೆ ಇನ್ನಷ್ಟು ಕೇಸ್ಗಳು ಮಾಡ್ತಾರೆ, ನಮ್ ಹಿಂದೂ ಕಾರ್ಯಕರ್ತರ ಮೇಲೂ ಕೇಸ್ಗಳು ಮಾಡ್ತಾರೆ, ಇನ್ನೊಂದಷ್ಟು ಏನೇನ್ ಹಿಂಸೆ ಕೊಡಬೇಕೋ ಈ ಸರ್ಕಾರ ಅಷ್ಟು ಕೇಸ್ಗಳನ್ನ ಮಾಡೋಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಗೆ. ಅದನ್ನೆಲ್ಲ ಎದುರಿಸುವಂತ ಶಕ್ತಿ ನಮ್ ಹಿಂದೂ ಸಮಾಜಕ್ಕಿದೆ. ಎದುರಿಸುವಂತ ಏನೇನು ಕಾರ್ಯರೂಪಗಳನ್ನ ನಾವು ಮಾಡ್ಬೇಕೋ ಆ ಕೆಲಸವನ್ನ ಮಾಡ್ತೀವಿ. 500 ಜನದಲ್ಲ, ನಿನ್ನೆ ಬಂದಿದ್ದಂತ 20-25 ಸಾವಿರ ಜನದ ಮೇಲೆ ಕೇಸ್ ಹಾಕಿದ್ರು ಕೂಡ ಅದ್ರ ಎದುರಿಸುವಂತ ಸಾಮರ್ಥ್ಯ ನಮ್ಮಲ್ಲಿದೆ. ಅದನ್ನ ಎದುರಿಸ್ತೀವಿ. ಅಲ್ಲ, ಒಂದು ನಿನ್ನೆ ನಮ್ ಜೊತೆ ಬಂದಿದ್ದಂತ ಎಲ್ಲಾ ಕಾರ್ಯಕರ್ತರುಗಳು ನಿನ್ನೆ ಏನು ಆಗ್ಬಾರ್ದಾಗಿತ್ತು, ನಿನ್ನೆ ಆ ಮಹಿಳೆಯರ ಮೇಲೆ ಆದಂತ ಲಾಠಿ ಚಾರ್ಜ್ ಆಗ್ಬೋದು, ನಾವು ನ್ಯಾಯ ಕೇಳೋದಕ್ಕೋಸ್ಕರ
ಮೊನ್ನೆ ಆದ ಘಟನೆ ಮೇಲೆ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ, ನಮ್ಮ ಮೇಲೆ ಕಲ್ಲು ಹೊಡೆದಿದ್ದಾರೆ ಅಂತ ನಾವು ನ್ಯಾಯ ಕೇಳಕ್ ಹೋದ್ರೆ ಪುನಃ ವಾಪಸ್ಸು ಅದೇ ಅನ್ಯಾಯವನ್ನ ಈ ಸರ್ಕಾರ ಎಸಗಿದೆ. ಆ ದೃಷ್ಟಿನಲ್ಲಿ ನಮ್ಮ ಜೊತೆ ನೆನೆ ಯಾರ್ಯಾರು ನಿಂತಿದ್ರು ಅಷ್ಟು ಜನಗಳ ಒಂದು ರಕ್ಷಣೆ ನಮ್ ಕರ್ತವ್ಯ. ಆ ದೃಷ್ಟಿನಲ್ಲಿ ನಮ್ದೇ ಒಂದು ಲೀಗಲ್ ಸೆಲ್ ನ ಓಪನ್ ಮಾಡಿ ಇವ್ರು ಏನೇ ಕೇಸ್ ಹಾಕಿದ್ರು ಸಮರ್ಥವಾಗಿ ಎದುರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಆರೋಪ ಮಾಡೋದೇನಂದ್ರೆ ಮಸೀದಿ ಒಳಗಡೆ ನುಗ್ಗೋ ಪ್ರಯತ್ನ ಪಟ್ಟರು, ಬಂಟಿಂಗ್ ಸ್ಟಾಂಡ್ ಕಿತ್ತಾಕಿದ್ರು, ಬಾವುಟ ಕಿತ್ತಾಕಿದ್ರು ಅಂತ ಆರೋಪ ಮಾಡಿ ಕೇಸ್ ಮಾಡಿರೋದು ಸರ್. ಗಣಪತಿ ವಿಸರ್ಜನೆ ಇದೆ, ಏನ್ ಪ್ಲಾನ್ ಆಗಿದೆ ಸರ್? ರೂಟ್ ಮ್ಯಾಪ್ ಯಾವ ತರ ಇದೆ? ನಾಳೆ ನಿನ್ನೆ ನಡೆದಂತ ಘಟನೆ ಮರುಕಳಿಸದೇ ಇರಲಿ ಅಂತ ಹೇಳಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಏನು ತಾಲೂಕಿನಾದ್ಯಂತ ಗಣಪತಿಯನ್ನ ಎಲ್ಲೆಲ್ಲಿ ಕೂರಿಸಿದಾರೋ ಎಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ವಿಸರ್ಜನೆ ಮಾಡುವ ಒಂದು ಉದ್ದೇಶದಿಂದ ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಮದ್ದೂರಿಗೆ 10 ಗಂಟೆಗೆ ಎಲ್ಲ ಹಳ್ಳಿಗಳಿಂದ ಗಣಪತಿ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಕೂರಿಸಿದಾರೋ ಅವರೆಲ್ಲರೂ ಕೂಡ ಗಣಪತಿನ 10 ಗಂಟೆಗೆ ನಮ್ಮ ಮದ್ದೂರು ಟಿಬಿ ಸರ್ಕಲ್ಗೆ ಇಲ್ಲಿಗೆ ತರ್ತಾರೆ. ಇಲ್ಲಿಂದ ಮೆರವಣಿಗೆಯನ್ನ ಮದ್ದೂರಿನ ಪೇಟೆ ಬೀದಿ ಮುಖಾಂತರ ಮೆರವಣಿಗೆ ಮಾಡಿ 11-11:30ಗೆ ಪ್ರಾರಂಭವಾಗುವ ಮೆರವಣಿಗೆ ಸಂಜೆ ಒಳಗಡೆ ಮುಕ್ತಾಯಗೊಳಿಸಿ ವಿಸರ್ಜನೆಯನ್ನ ಹೊಳೆ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇದನ್ನ ಕಾರ್ಯಕ್ರಮ ಕೆಲವು ಹಾಕೊಂಡಿದ್ದೇವೆ. ಅಲ್ಲಿ ಕೆಲವು ಗಣಪತಿಯನ್ನ ವಿಸರ್ಜನೆ ಮಾಡ್ತೇವೆ. ಇನ್ನ ಇಲ್ಲಿ ಉಪ್ಪನಕೆರೆ ಹತ್ರನೂ ಕೆರೆ ದೊಡ್ಡದಾಗಿರೋದ್ರಿಂದ ಅಲ್ಲೂ ಕೂಡ ದೊಡ್ಡ ದೊಡ್ಡ ಗಣಪತಿನ ಅಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಇವತ್ತು ಈ ಶಾಂತಿ ಸಭೆ ಇರಬಹುದು, ನಾವು ಸಾಮೂಹಿಕ ಕಾರ್ಯಕ್ರಮ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದ ನಮ್ಮ ಪಕ್ಷದ ವಿಜೇಂದ್ರಣ್ಣ ಅವರು ಕೂಡ ಬರ್ತಿದ್ದಾರೆ, ಅಶೋಕಣ್ಣ ಕೂಡ ಬರ್ತಿದ್ದಾರೆ. ಜೊತೆಗೆ ನಮ್ಮ ಸಿ.ಟಿ. ರವಿ ಅವರು, ಅಶ್ವಥ್ ನಾರಾಯಣ ಅವರು ಕೂಡ ಭಾಗವಹಿಸ್ತಿದ್ದಾರೆ. 11:30ಗೆ ಸಭೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎಲ್ಲ ಹಳ್ಳಿಯಿಂದ ಕರೆ ಕೊಟ್ಟಿದ್ದೇವೆ. ಎಲ್ಲ ಹಿಂದೂ ಜನಾಂಗ, ಹಿಂದೂ ಏನು ನಮ್ಮ ಈ ನೋವಾಗಿದೆಯೋ, ನಮ್ಗೆ ತೊಂದರೆ ಆಗಿದೆಯೋ ಎಲ್ಲರೂ ಕೂಡ ಈ ಸಭೆನಲ್ಲಿ ಸಾಮೂಹಿಕವಾಗಿ ಭಾಗವಹಿಸ್ತಿದ್ದಾರೆ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಬೇಕು ಅಂತೇಳಿ ಎಲ್ಲರನ್ನೂ ಕೂಡ ನಾವು ಭೇಟಿ ಮಾಡಿದ್ದೇವೆ. ಪ್ರತಿ ಹಳ್ಳಿಗಳಲ್ಲೂ ಕೂಡ ಮುಖಂಡರುಗಳ ಜೊತೆ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಒಂದು 28 ಗಣಪತಿಗಳು ವಿಸರ್ಜನೆ ಆಗುತ್ತೆ. ಜೊತೆಗೆ ಒಂದು 20,000 ಜನ ನಾಳೆ ಸೇರಬಹುದು ಅಂತ ಅಂದಾಜು. ಮೆರವಣಿಗೆ ಅದ್ದೂರಿ ಮಾಡಬೇಕು ಅಂತಿದ್ರಿ, ಏನೆಲ್ಲ ಪ್ಲಾನ್ ಆಗಿದೆ? ಯಾವ ಕಲಾ ತಂಡಗಳು, ಡಿಜೆನೋ ಏನಿರುತ್ತೆ? ಈಗ ಧಕ್ಕೆ ಆಗಿರೋದು ನಮ್ಮ ಹಿಂದೂ ಸಮಾಜಕ್ಕೆ. ನಮ್ಮ ಹಿಂದೂ ಸಮಾಜಕ್ಕೆ ಧಕ್ಕೆ ಆದಾಗ ಅದಕ್ಕೆ ಶಕ್ತಿ ತುಂಬಿ ನಮ್ಮ ಜನಾಂಗಕ್ಕೆ ಒಂದು ಧೈರ್ಯ ತುಂಬೋದು ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕಾಗಿದೆ. ಯಾವ ಗಣಪತಿಗೆ ತೊಂದರೆ ಆಗಿತ್ತೋ ಅದೇ ಗಣಪತಿನ ನಾವು ಹೆಚ್ಚು ಮೆರವಣಿಗೆ ಮೂಲಕ ಹೆಚ್ಚಿನ ಜನಸಂಖ್ಯೆ ಸೇರಿ ವಿಜೃಂಭಣೆಯಿಂದ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಬೇಕು ಈ ಜಿಲ್ಲೆನಲ್ಲಿ ಅಂತೇಳಿ ಮಹಾಗಣಪತಿ ವಿಸರ್ಜನೆಯನ್ನ ಮಾಡ್ತಾ ಇದ್ದೀವಿ. ಎಲ್ಲ ಡಿಜಿ ಮತ್ತೆ ಕಲಾ ತಂಡಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.